ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಡಿಜಿಸ್ ಕೈಲೈನ್. ಸೊ ಇವತ್ತು ನಾನು ಕ್ರಿಯೇಟಿವಿಟಿಯಾಗಿ ಒಂದು ಹಾರನ ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ದಪ್ಪ ದಾರ ತೊಗೊಂಡಿದ್ದೀನಿ. ಅದು ನೀಟಾಗಿ ಸೂಜಿಯಲ್ಲಿ ಪೂಣಿಸ್ಕೊಂಡು ಸೊ ಲಾಸ್ಟಲ್ಲಿ ಈ ಥರ ಒಂದು ಗಂಟನ ಹಾಕ್ಕೊಳ್ಳಿ. ಇವಾಗ ನೋಡಿ, ಕಡ್ಡಿ ಅಂದರೆ ಒಂದು ಕಡ್ಡಿ ಹೂ ಇರುತ್ತಲ್ವ. ಸೊ ಈ ಥರ ಕಡ್ಡಿ ಹೂವನ್ನ ಲಾಸ್ಟಲ್ಲಿ ಇರೋದನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಂದು 2 ಗಂಟೆನ ನೀಟಾಗಿ ಬಿಚ್ಚಬಾರ್ದು. ಸೊ ಆ ಥರ ಒಂದು 2 ಗಂಟೆನ ನೀಟಾಗಿ ಗಟ್ಟಿಯಾಗಿ ಹಾಕ್ಕೊಳ್ಳಿ. ಸೊ ಈ ಥರ ಇದನ್ನು ಏನಕ್ಕೆ ಒಂದು ಕಡ್ಡಿನ ನಾನು ಕಟ್ಕೋತಾ ಇದ್ದೀನಿ ಅಂದರೆ, ಹೂ ನೀಟಾಗಿ ಲಾಸ್ಟಲ್ಲಿ ಸಪೋರ್ಟಿವ್ ಆಗಿರಲಿ ಒಂದು ಬೇಸಿಗೆ ಅಂತ, ಅದಕ್ಕೋಸ್ಕರ ಇದು ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಇದನ್ನು ರೋಸನ್ನು ನಾನು ಏನು ಮಾಡ್ತಾಯಿದ್ದೀನಿ, ಲಾಸ್ಟಲ್ಲಿ ಕಡ್ಡಿ ಇರೋದನ್ನು ಕಟ್ ಮಾಡಿಕೊಂಡು ಫ್ರಂಟಿಂದ ಏನು ಮಾಡ್ತಾಯಿದ್ದೀನಿ, ಸೂಜಿನ ಹಾಯಿಸ್ತಾ ಇದ್ದೀನಿ. ಸೊ ಈ ಥರ ಹಿಂದ್ಗಡೆಯಿಂದ ತೊಗೋಬೇಡಿ, ಮುಂದ್ಗಡೆಯಿಂದ ಈ ಥರ ನಿಮ್ಮ ಫ್ರಂಟಿಂದ ಏನು ಮಾಡಿ ಸೂಜಿನ ಚುಚ್ಕೊಳ್ಳಿ. ಸ್ವಲ್ಪ ನೀಡೆಲ್ಲ ಸ್ವಲ್ಪ ದಪ್ಪ ಇರಬೇಕು, ತುಂಬ ತೆಳುಗೂ ಬೇಡ, ಸ್ವಲ್ಪ ಉದ್ದ ಇರೋದನ್ನು ತೊಗೊಳ್ಳಿ. ಈ ಥರ ನೀಟಾಗಿ ಪೋಣಿಸ್ಕೊಂಡು ಒಂದೊಂದಾಗಿ ಲಾಸ್ಟಲ್ಲಿ ನೋಡಿ ಈ ಥರ ಇಟ್ಟರೆ, ಸೊ ಲಾಸ್ಟಲ್ಲಿ ನೋಡಿ ಈ ಥರ ಬೇಸ್ ಇರುತ್ತೆ, ಚೆನ್ನಾಗಿ ಕುತ್ಕೊಳ್ಳುತ್ತೆ, ಕೆಳಗಡೆ ಬೀಳಲ್ಲ ಜೊತೆ. ಸೊ ಹಾಗೆ ಇಲ್ಲಿ ನೋಡಿ, ಸೂಜಿಲಿ ಈಗ ರೋಸನ್ನು ಕೂಡ ನಾನು ಪೋಣಿಸ್ಕೋತಾ ಇದ್ದೇನೆ. ನೀಟಾಗಿ ಕಡ್ಡಿಯಲ್ಲಿ ಲೆಫ್ಟ್ ರೈಟ್ ಹೋಗಬಾರ್ದು, ಸೆಂಟ್ರಲ್ಲಿ ಎಕ್ಸಾಕ್ಟ್ ಸೆಂಟ್ರಲ್ಲಿ ಏನು ಮಾಡಿ ಈ ಥರ ಸೂಜಿನಿಂದ ನೀವೇನು ಮಾಡಿ ಅದನ್ನು ಚುಚ್ಕೋಬೇಕು. ಇಲ್ಲ ಸ್ವಲ್ಪ ಲೆಫ್ಟ್ ರೈಟ್ ಹೋಯ್ತಂದರೆ ಅದು ಕಟ್ಟಾಗಿ ಬಿದ್ದುಬಿಡುತ್ತೆ ಕಡ್ಡಿ, ಸೊ ಮುರಿದೋಗ್ಬಿಡುತ್ತೆ, ರೋಸ್ ಚೆನ್ನಾಗಿ ಕೂತ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ನೋಡಿ ಈ ಥರ ನೀವೇನು ಮಾಡಿ ರೌಂಡ್ ಶೇಪಲ್ಲಿ ಒಂದು ರೋಸನ್ನು ಪೋಣಿಸ್ಕೊಳ್ಳಿ. ನಾನು ನೋಡಿ 4ರಿಂದ 5 ರೋಸನ್ನು ತೊಗೊಂಡಿದ್ದೀನಿ ರೌಂಡ್ ಶೇಪ್ಗೆ. ನೀವು ಬೇಕಾದ್ರೆ 6 ರೋಸನ್ನು ಕೂಡ ನೀಟಾಗಿ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು. ಸೊ ನಾನು ಚಿಕ್ಕದಾಗಿರುವಂಥ ಮಾಲೆನ ಮಾಡ್ಕೋತಿದ್ದೀನಿ, ಅದಕ್ಕೋಸ್ಕರ ನಾನು ಒಂದು 5 ರೋಸ್ ಸಾಕು. ಅದಕ್ಕೋಸ್ಕರ ನಾನು 5 ರೋಸನ್ನು ನೀಟಾಗಿ ರೌಂಡ್ ಶೇಪಲ್ಲಿ ಅದನ್ನು ಶೇಪಲ್ಲಿ ಇಟ್ಕೋತಾ ಇದ್ದೀನಿ. ನೋಡಿ ಈ ಥರ ಪೋಣಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ಒಂದೇ ಕಡೆ ಪೋಣಿಸ್ಕೊಂಡು ನೀಟಾಗಿ ಕೆಳಗಡೆಗೆ ಎಳ್ಕೋಬೇಕು. ಒಂದೊಂದಾಗಿ ಎಳ್ಕೊಳಕ್ಕೆ ಹೋದರೆ ಅದು ಇದು ಆಗುತ್ತೆ. ಈ ಥರ ಒಟ್ಟಿಗೆ ಹಾಕ್ಕೊಂಡು ನೀವು ನೀಟಾಗಿ ಕೆಳಗಡೆ ಇಟ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಬಂದಿದೆಯಲ್ವ. ಸೊ ಕೆಳಗಡೆ ಸಪೋರ್ಟಿವ್ ಆಗಿ ಆ ಕಡ್ಡಿನೂ ಕೂಡ ಸಪೋರ್ಟಿವ್ ಆಗಿದೆ, ಕೆಳಗಡೆ ಬಿದ್ದೋಗಲ್ಲ. ಸೊ ಅದ್ರ ಜೊತೆಗೆ ಮೇಲ್ಗಡೆಗೆ ಏನು ಮಾಡಿ ಇದಕ್ಕೆ ಒಂದು 7ರಿಂದ 8 ಸೇವಂತಿಗೆನ ಸಿಂಗಲ್ ಹಾಕೋತಾ ಇದ್ದೀನಿ ನಾನು. ಇದೇ ಥರ ರೌಂಡ್ ಶೇಪಲ್ಲಿ ಏನು ತೊಗೋತಾ ಇಲ್ಲ, ಸಿಂಗಲ್ ಹಾಕೋತಾ ಇದ್ದೀನಿ. ನೋಡಿ ಲಾಸ್ಟಿಗೆ ಈ ಥರ ಕಡ್ಡಿನ ಮುರಿದಿದ್ದೀನಲ್ವ, ಇದನ್ನು ಬ್ಯಾಕ್ ಸೈಡಿಂದ ತೊಗೋಬೇಕು. ಬ್ಯಾಕ್ ಸೈಡಿಂದ ಈಗ ನಾನು ಹೇಗೆ ಹಿಡಿದಿದ್ದೀನಲ್ವ ಅದೇ ಥರ ಒಂದು ಸೇವಂತಿಗೆನ ಹಿಡ್ಕೊಳ್ಳಿ. ಸೊ ಫ್ರಂಟ್ ಬ್ಯಾಕ್ ನೀವು ಹಿಡ್ಕೊಂಡ್ರೆ ಅದು ಪೆಟಲ್ಸ್ ಎಲ್ಲ ಉದುರೋಗ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ನೋಡಿ ಈ ಥರ ನೀಟಾಗಿ ಒಂದು 7ರಿಂದ 8 ಸೇವಂತಿಗೆನ ಪೋಣಿಸ್ಕೊಳ್ಳಿ. ಸೊ ಆ್ಯಕ್ಚುಲಿ ನಾನು ಹಾರನ ಒಂದು ಮಾರ್ಕೆಟಿಂದ ತರಬೇಕು ಅಂತ ಅಂದ್ಕೊಂಡೆ, ಬಟ್ ದೀಪಾವಳಿ ಹಬ್ಬದಲ್ಲಿ ತುಂಬಾ ಹೆವಿ ರೇಟ್ ಇತ್ತು. ಒಂದು ಹಾರಕ್ಕೆಲ್ಲ 500 ಸಮಥಿಂಗ್ ಎಲ್ಲ ಹೇಳ್ತಾಯಿದ್ರು. ಸೊ ಅಷ್ಟೊಂದು ಕಾಸ್ಟ್ಲಿ ಏನು ಬೇಡ, ಏನಕ್ಕೆ ಅಷ್ಟೊಂದು ಕೊಟ್ಟು ತಗೊಳ್ಳೋದು ಅಂತ ಹೇಗೋ ಮನೆಯಲ್ಲಿ ಬಿಡಿ ಹೋಯಿತು. ಅದಕ್ಕೆ ನಾನು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ನಾನೇ ಮಾಡೋಣ, ಹೆಂಗೂ ಟೈಮ್ ಇತ್ತು ಸ್ವಲ್ಪ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಮನೆಯಲ್ಲೇ ಇದನ್ನು ರೆಡಿ ಮಾಡಿದ್ದೀನಿ. ನೀವು ಕೂಡ ಈಸಿಯಾಗಿ ಒಂದು 100 ಗ್ರಾಮ್ ಅಷ್ಟು ನೀವು ಸೇವಂತಿಗೆ, ಒಂದು 50 ಗ್ರಾಮ್ ಅಷ್ಟು ನೀವು ರೋಸನ್ನು ತೊಗೊಂಡ್ರೆ ಆರಾಮಾಗಿ 1ರಿಂದ 2 ಮಾಲೆ ಮಾಡ್ಬೋದು. ಸೊ ಇಲ್ಲ ಜಾಸ್ತಿ ಹೂ ತೊಗೋತೀನಿ ಅಂದರೆ ಒಂದು ಅರ್ಧ kg ಸೇವಂತಿಗೆ, 1/4 kg ಅಷ್ಟು ನೀವು ರೋಸನ್ನು ತೊಗೊಂಡ್ರೆ ಆರಾಮಾಗಿ ಒಂದು 5ರಿಂದ 6 ಒಂದು ಹಾರನ ಆರಾಮಾಗಿ ಮಾಡ್ಬೋದು. ತುಂಬ ದಪ್ಪದಾಗಿ ಒಂದು ಇಷ್ಟು ಚೆನ್ನಾಗಿ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು ಆಚೆ ಕಡೆ ಥರಗಿಂತ. ಸೊ ಮನೇಲಿ ನಾವು ಪ್ರಿಪೇರ್ ಮಾಡೋದಕ್ಕಿಂತ ನಾವು ಒಂದು ಸ್ವಲ್ಪ ಇನೋವೇಟಿವ್ ಆಗಿ ಏನೋ ಮಾಡಿದ್ದೀವಿ ಅಂತ ಖುಷಿ ಇರುತ್ತೆ. ಪ್ಲಸ್ಸು ಕಡಿಮೆ ರೇಟಲ್ಲೇ ನೀವು 5ರಿಂದ 6 ಮಾಲೆ ನೀವು ತೊಗೋಬೋದು ಆರಾಮಾಗಿ. ನೀವು ಮನೆಯಲ್ಲೇ ಒಂದು 100 ರುಪೀಸ್ ಅಥವಾ 150 ರುಪೀಸಲ್ಲಿ ನೀವು ಏನು ಮಾಡ್ಬೋದು, 5ರಿಂದ 6 ಮಾಲೆನ ರೆಡಿ ಮಾಡ್ಬೋದು. ಆಚೆ ಕಡೆ ಆದರೆ ಒಂದು 2000 ರುಪೀಸಲ್ಲಿ ನೀವು ಖರ್ಚು ಮಾಡಬೇಕಾಗತ್ತೆ. ಸ್ವಲ್ಪ ಟೈಮ್ ನೀವಿದ್ದರೆ, ಇಲ್ಲ ಅದರ್ವೈಸ್ ನೀವು ಹಬ್ಬ ನಾಳೆ ಇದೆ ಅಂದರೆ 2 ದಿನ ಮುಂಚೆನೇ ತೊಗೊಂಬಂದು ಈ ಥರ ಹಾರ ಮಾಡಿ ಇಟ್ಕೊಬೋದು. ನೋಡಿ ಈ ಥರ ಗೊಂಡೆ ಕೂಡ ನಾನು ಸೆಂಟ್ರಲ್ಲಿ ಕಟ್ಕೊಂಡು ನೀಟಾಗಿ ಎಕ್ಸ್ಟ್ರಾ ಇರೋದನ್ನು ದಾರನ ಕಟ್ ಮಾಡಿದ್ದೀನಿ. ನೋಡಿ ನಾನು ಮಾಡಿರೋ ಒಂದು ಹಾರ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನಾವು ಮಾಡೋ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ. ಯಾರಾದರೂ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.